ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನರಸಿಂಹಮೂರ್ತಿ ಟಿ ಎನ್. ಈ ವಿಡಿಯೋದಲ್ಲಿ ನಾನು HSRP ಪ್ಲೇಟ್ ಹೇಗೆ ಬುಕ್ ಮಾಡೋದು ಆನ್ಲೈನಲ್ಲಿ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಫೆಬ್ರವರಿ 17 ಲಾಸ್ಟ್ ಡೇಟು. HSRP ಪ್ಲೇಟ್ ಹಾಕ್ಸ್ಲಿಲ್ಲ ಅಂದರೆ ಫೈನ್ ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. HSRP ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಸ್ನೇಹಿತರೆ, ಇದು ನನ್ನ ಬೈಕು 2007 ಮಾಡಲು ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ಸು. ನಿಮಗೆ ಗೊತ್ತಿರೋದು, ಈಗ ಹೀರೋ ಮತ್ತು ಹೋಂಡಾ ಸಪ್ರೇಟ್ ಆಗಿದೆ ಕಂಪ್ನಿ. ಸೊ ಹಂಗಾಗಿ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೆ ನಾನು ತುಂಬ ದಿನ ಆದಮೇಲೆ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿಬಿಟ್ಟು ನಾನು ಬುಕ್ ಮಾಡಿಕೊಂಡೆ. ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮದೇನಾದರೂ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಇತ್ತು ಅಂದರೆ ಹೀರೋಗೆ ಬುಕ್ ಮಾಡ್ಕೊಬೋದು. ನೀವು ಗೂಗಲಲ್ಲಿ ಬುಕ್ ಮೈ HSRP ಪ್ಲೇಟ್ ಅಂತ ಟೈಪ್ ಮಾಡಿದ್ರೆ ಇದು ಒಂದು ವೆಬ್ಸೈಟ್ ಲಿಂಕ್ ತೋರಿಸುತ್ತೆ. ಇದು ಫಸ್ಟ್ನೇ ಲಿಂಕ್ ಓಪನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಬುಕ್ ಅಂತ ಆರೋ ಮಾರ್ಕ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೋಡಿ, ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಟೋಟಲ್ಲು 6 ಸ್ಟೆಪ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟು ಇಲ್ಲಿ ಸ್ಟೇಟ್ ಅಂತ ಇದೆಯಲ್ಲ, ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮದು ವೆಹಿಕಲ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು ಚಾಸಿಸ್ ನಂಬರ್ ಅಂತ ಕಾಲಮ್ ಇದೆಯಲ್ಲ, ಅಲ್ಲಿ ನಿಮ್ಮ ವೆಹಿಕಲ್ದು ಚಾಸಿಸ್ ನಂಬರ್ ಹಾಕಬೇಕಾಗುತ್ತೆ. ಇದೆಲ್ಲ ನಿಮ್ಮದು RC ಕಾರ್ಡ್ ಇರುತ್ತಲ್ಲ, ಅಂದರೆ ಗಾಡಿ ರಿಜಿಸ್ಟ್ರೇಷನ್ ಮಾಡಿರೋದು ಕಾರ್ಡ್ ಕೊಟ್ಟಿರ್ತಾರಲ್ಲ ಅದರಲ್ಲಿ, ಇಲ್ಲಾಂದರೆ ಬುಕ್ ಇರುತ್ತೆ ಅದರಲ್ಲಿ ಇರುತ್ತೆ. ಮತ್ತು ಇಂಜಿನ್ ನಂಬರ್ ಅಂತ ಇರುತ್ತೆ, ಅಲ್ಲಿ ಇಂಜಿನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾ ನಂಬರು ಟೈಪ್ ಮಾಡಿ, ಇಲ್ಲಿ ಕ್ಲಿಕ್ ಹಿಯರ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ವೆಹಿಕಲ್ ಕ್ಯಾಟಗರಿ ಅಂತ ಇದೆಯಲ್ಲ, ಅಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಓನರ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಹೆಸರು ಹಾಕಿ, ಅಂದರೆ ಯಾರ ಹೆಸರಲ್ಲಿ ಗಾಡಿ ರಿಜಿಸ್ಟರ್ ಆಗಿದೆಯೋ ಅವ್ರ ಹೆಸರು ಹಾಕಿ. ಮತ್ತು ಕೆಳಗಡೆ ಇಮೇಲ್ ID ಹಾಕಬೇಕಾಗುತ್ತೆ. ಮತ್ತು ಅದ್ರ ಪಕ್ಕ ಮೊಬೈಲ್ ನಂಬರ್ ಕಾಲಮ್ ಇದೆ, ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮತ್ತು ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮದು ಮನೆ ಅಡ್ರೆಸ್ ಹಾಕಿ. ಸ್ನೇಹಿತರೆ, ಅಡ್ರೆಸ್ ಟೈಪ್ ಮಾಡ್ಬೇಕಾದ್ರೆ ಯಾವುದೋ ರೀತಿ ಸ್ಪೆಷಲ್ ಕ್ಯಾರೆಕ್ಟ್ರ್ ಹಾಕೋಂಗಿಲ್ಲ. ನೋಡಿ, ಸ್ಪೆಷಲ್ ಕ್ಯಾರೆಕ್ಟ್ರ್ ಇತ್ತು, ಅದಕ್ಕೆ ಈ ರೀತಿ ತೋರಿಸ್ತಾ ಇದೆ. ಆ್ಯಶ್ ಅಂತ ಹಾಕಿದೆ ನಾನು ಅಡ್ರೆಸ್ಸಲ್ಲಿ. ಸೊ ಅದನ್ನು ತೆಗೆದ್ಬಿಟ್ಟು ನಂಬರ್ ಅಂತ ಟೈಪ್ ಮಾಡಿದೆ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಆ ನಂಬರ್ ಟೈಪ್ ಮಾಡಿ ಇಲ್ಲಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈ ಮೊಬೈಲಲ್ಲಿ ಲೊಕೇಶನ್ ತೋರಿಸುತ್ತಲ್ಲ, ಆ ಸಿಂಬಲ್ ಇದೆ ನೋಡಿ. ನೋಡಿ, ಇಲ್ಲಿ ಆಲ್ ಅಂತ ಇದೆಯಲ್ಲ ಮಧ್ಯದಲ್ಲಿ, ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮದು ಯಾವ್ದು ಲೊಕೇಶನ್ ಅಂತ. ನನ್ನದು ತುಮಕೂರು ಬರುತ್ತೆ, ಅದಕ್ಕೆ ನಾನು ತುಮಕೂರು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲ ಅಂದರೆ ನೀವು ಪಕ್ಕದಲ್ಲಿ ಪಿನ್ ಕೋಡ್ ಹಾಕಿ ಸೆಲೆಕ್ಟ್ ಮಾಡಿ ಗೋ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿನೂ ತೋರಿಸುತ್ತೆ ನಿಮಗೆ. ನಾನಿಲ್ಲಿ ತುಮಕೂರು ಪಿನ್ ಕೋಡ್ 572102 ಟೈಪ್ ಮಾಡಿ ಗೋ ಅಂತ ಕೊಡ್ತೀನಿ ಈಗ. ನೋಡಿ, ಇಲ್ಲಿ ಸಾಯಿ ವೀಲ್ಸ್ ತುಮಕೂರು ಅಂತ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಡೌನ್ ಆರೋ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಡೀಲರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಅರ್ಲಿಯಸ್ಟ್ ಡೇಟ್ ಅವೈಲಬಲ್ 29/1/2024 ತೋರಿಸ್ತಾ ಇದೆ. ಮತ್ತು ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ, 495 ರೂಪಾಯಿ 60 ಪೈಸೆ ಆಗುತ್ತೆ. ಸ್ನೇಹಿತರೆ, ಯಾರ್ಯಾರು HSRP ಪ್ಲೇಟ್ ಬುಕ್ ಮಾಡ್ತಿರ್ತೀರಾ ಅವ್ರಿಗೆ ಹೇಳೋದು ಏನಪ್ಪ ಅಂತಂದರೆ, ದಯವಿಟ್ಟು ಗೌರ್ಮೆಂಟ್ ಬ್ಯಾಂಕ್ದು ATM ಕಾರ್ಡು ಅದರಲ್ಲಿ ಯೂಸ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೀವು ಫೋನ್ಪೇ ಮಾಡಿದ್ರೆ ಅದರಲ್ಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಾಗುತ್ತೆ. ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ಏನಾರ ಆಯಿತು ಅಂದರೆ ಇನ್ನೂ ಜಾಸ್ತಿ ಕಟ್ಟಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕಡೆ ಡೇಟು ಟೈಮಿಂಗ್ಸ್ ಇದೆ ನೋಡಿ. ಬ್ಲೂ ಕಲರಲ್ಲಿ ಏನು ತೋರಿಸ್ತಾ ಇದೆ ಅದು ಮಾತ್ರ ಡೇಟ್ ಅವೈಲಬಿಲಿಟಿ ಇರುತ್ತೆ. ರೆಡ್ ಕಲರಲ್ಲಿ ಏನಿದೆ ಡೇಟು, ಆ ಡೇಟು ಅವೈಲಬಿಲಿಟಿ ಇರೋಲ್ಲ. ಮತ್ತು ಇಲ್ಲಿ ಸ್ಲಾಟ್ ಟೈಮಿಂಗ್ಸ್ ಕೊಟ್ಟಿರ್ತಾನೆ, 10 AM to 12 PM, 12 PM to 2 PM, ಆ ಥರ 4 ಸ್ಲಾಟ್ ಇದೆ. ನಿಮ್ಗೆ ಯಾವುದು ಟೈಮಿಂಗ್ಸು ಅಡ್ಜಸ್ಟ್ ಆಗುತ್ತೋ ಆ ಟೈಮಿಂಗ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಾನಿಲ್ಲಿ 10 AM ಸ್ಲಾಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು 29th ಡೇಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಾಯಿ ವೀಲ್ಸ್ ಯಾರ್ಯಾರು ಬುಕ್ ಮಾಡಿದ್ದೀರ ತುಮಕೂರಿನವರು ಅವ್ರಿಗೆ ಹೇಳೋದೇನಂದರೆ, ಸಾಯಿ ವೀಲ್ಸ್ ಅಶೋಕ್ ನಗರ ಅಡ್ರೆಸ್ ಇದೆಯಲ್ಲ, ಅಲ್ಲಿ ಹೋಗಬೇಡಿ. ಶಿರಾ ಗೇಟಲ್ಲಿ ಸಾಯಿ ಹೀರೋ ಅಂತ ಇದೆಯಲ್ಲ ಎಸ್ಮಾಲ್ ಹತ್ರ, ಆ ಶೋರೂಮಲ್ಲಿ ಫಿಟ್ ಮಾಡ್ತಾರೆ HSRP ಪ್ಲೇಟ್ಗಳೆಲ್ಲ. ಇಲ್ಲಿ ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ.
ನೋಡಿ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ, ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆಯಲ್ಲ ಅಲ್ಲಿ ಟಿಕ್ ಮಾಡಿ. ಪೇ ಆನ್ಲೈನ್ ಕ್ಲಿಕ್ ಮಾಡಿ. ಇದು ಪೇಮೆಂಟ್ ಪೇಜು. ನೀವು ಯಾವುದ್ರಲ್ಲಿ ಪೇಮೆಂಟ್ ಮಾಡ್ತೀರಾ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕಾರ್ಡಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ನಾನು ಇಲ್ಲಿ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೇ ನಾವು ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಆ್ಯಂಡ್ ಪೇ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಿಮ್ಮದು ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದು ಗ್ರೀನ್ ಕಲರ್ ಟಿಕ್ ಬರುತ್ತೆ ನೋಡಿ. ಈಗ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ, ಗ್ರೀನ್ ಟಿಕ್ ಬಂದಿದೆ. ಸ್ನೇಹಿತರೆ, ಪೇಮೆಂಟ್ ಆದಮೇಲೆ ಒಂದು 4 ಸೆಕೆಂಡ್ ಆಗೇ ಇರಬೇಕಾಗುತ್ತೆ, ಅದು ಮತ್ತೆ ರೀಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಡೌನ್ಲೋಡ್ ಪೇಜು. ಸ್ನೇಹಿತರೆ, ಈಗ ಅಕ್ನಾಲೆಜ್ಮೆಂಟು ಡೌನ್ಲೋಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ತೋರಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದೆ ನೋಡಿ ಅಕ್ನಾಲೆಜ್ಮೆಂಟು ಡೌನ್ಲೋಡ್ ಮಾಡಿರೋದು. ಸ್ನೇಹಿತರೆ, ಇದೇ ನೋಡಿ ಹೊಸದಾಗಿ ಫಿಕ್ಸ್ ಮಾಡಿರೋ HSRP ಪ್ಲೇಟು. ಸ್ನೇಹಿತರೆ, ಯಾರ್ಯಾರ್ದು 2019 ಏಪ್ರಿಲ್ಗಿಂತ ಮುಂಚೆ ಪರ್ಚೇಸ್ ಮಾಡಿದ್ದೀರಾ ಅವರು ಈ ಮೆಥಡ್ನ ಯೂಸ್ ಮಾಡ್ಕೊಂಡು HSRP ಪ್ಲೇಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.